ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 2ನೇ ಅಧ್ಯಾಯದಲ್ಲಿ ಇವತ್ತು 8ನೇ ಶ್ಲೋಕ. ಆಗ್ನಿಧ್ರೌವಾಚ ಕಾತ್ವಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೆ ಮಾಯಾಸಿ ಕಿಂ ಭಗವತಃ ಪರದೇವತಾಯಾಃ ವಿಜ್ಯೆ ಬಿಭರ್ಷಿ ಧನುಷಿ ಸುಹೃದಾತ್ಮನೋರ್ಥೇ ಕಿಂ ವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್. ಆಗ್ನಿಧ್ರ ತಪಸ್ಸು ಮಾಡ್ತಾ ಮಂದರ ಪರ್ವತದ ಗುಹೆಯೊಳಗೆ ಕೂತಿದ್ದ. ಚತುರ್ಮುಖ ಬ್ರಹ್ಮದೇವರು ಒಬ್ಬ ಅಪ್ಸರೆಯನ್ನ ಕಳಿಸಿಕೊಟ್ರು. ಆ ಅಪ್ಸರೆ ಈ ಆಗ್ನಿಧ್ರನ ಆಶ್ರಮದ ಉಪವನದ ಸಮೀಪದಲ್ಲೇ ಆ ಕಡೆ ಈ ಕಡೆ ಎಲ್ಲ ಸಂಚಾರ ಮಾಡಿ ಆ ಪೂರ್ವಚಿತ್ತಿ ಎಂಬತಕ್ಕಂತಹ ಅಪ್ಸರೆ ಇವನ ಮನಸ್ಸನ್ನ ಕೆಡಿಸಿದ್ಲು. ಮನ್ಮಥನ ಬಾಣಗಳಿಗೆ ಒಳಗಾಗಿ ಅವನಿಗೆ ವಶನಾಗಿ ಜಡವದಿತಿ ಹೋವಾಚ ಅಂತ ಹೇಳಿದರು. ಜಡವತ್ ಅಂದ್ರೆ ಹುಚ್ಚನಂತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅಸಂಬದ್ಧವಾದ ಮಾತುಗಳು. ಅಪ್ಸರೆಯನ್ನ ನೋಡಿ ಆ ಅಗ್ನಿದ್ರ ಹೇಳ್ತಾ ಇದ್ದಾನೆ, ದೇವಿ ಯಾರ್ ನೀನು? ಕಾತ್ವಂ ಅಂತ ಮೊದಲು ತ್ವಂಕ ಅಂತಂದ, ನೀನು ಯಾರು ಅಂತ ಕೇಳಿದ. ಆಮೇಲೆ ಇದ್ದಕ್ಕಿದ್ದಂತೆ ಮುನಿವರ್ಯ ಅಂತ ಸಂಬೋಧನೆ ಮಾಡ್ತಾನೆ. ಎಲೆ ಮುನಿವರ್ಯನೇ ಅಂತ ಅಂದ್ರೆ ಆ ಹುಡುಗಿಯನ್ನ ಒಬ್ಬ ಮುನಿ ಅನ್ನೋ ರೀತಿಯಲ್ಲಿ ಮಾತಾಡಿಸ್ತಾ ಇದ್ದಾನೆ. ಎಲೆ ಮುನಿವರ್ಯ, ಈ ಪರ್ವತದ ಮೇಲೆ ಏನ್ ಮಾಡಬೇಕು ಅಂತ ಬಂದಿದಿ? ಶೈಲೆ ತ್ವಂ ಕಿಂ ಚಿಕೀರ್ಷಸಿ. ಶೈಲ ಅಂದ್ರೆ ಈ ಬೆಟ್ಟ. ಈ ಬೆಟ್ಟದ ಮೇಲೆ ನೀನು ಏನ್ ಮಾಡಬೇಕು ಅಂತ ಬಂದಿದಿ? ನೀನು
ಪರದೇವತೆಯಾಗಿರ್ತಕ್ಕಂತಹ ಆ ಭಗವಂತನ ಯಾವುದಾದ್ರೂ ಒಂದು ಮಾಯಾ ಆಗಿದೆಯೋ? ಮಾಯಾಸಿ ಕಿಂ ಭಗವತಃ ಪರದೇವತಾಯಾಹ. ನಿನ್ನ ಈ ಹುಬ್ಬುಗಳೇನಿದ್ದಾವಲ್ಲ, ಅದು ನಿಜವಾಗಲೂ ಹುಬ್ಬುಗಳಲ್ಲ, ಅದು ಬಿಲ್ಲುಗಳು. ಹೆದೆ ಏರಿಸದೇ ಇರತಕ್ಕಂತಹ ಬಿಲ್ಲುಗಳು. ಬಿಲ್ಲು ಹೆದೆ ಏರಿಸದೇ ಇದ್ದಾಗ ಹೇಗಿರುತ್ತೋ ಹಾಗೆ ಆ ಬಿಲ್ಲಿನ ಆಕಾರದಲ್ಲಿ ಇದ್ದಾವೆ ಹುಬ್ಬುಗಳು. ಅದಕ್ಕೆ ಆ ಹುಬ್ಬುಗಳನ್ನ ಹೇಳ್ತಾ ಇದ್ದಾನೆ. ಇದು ನಿನ್ನ ಹುಬ್ಬುಗಳಲ್ಲ, ಅದು ಹೆದೆ ಏರಿಸದೇ ಇರತಕ್ಕಂತಹ ಬಿಲ್ಲುಗಳದು. ಆ ಥರ ಇದೆ. ಆ ಬಿಲ್ಲುಗಳನ್ನ ನೀನು ಆತ್ಮರಕ್ಷಣೆಗೋಸ್ಕರ ಅಂತ ಧಾರಣೆ ಮಾಡಿದೀಯಾ? ಬಿಭರ್ಷಿ ಧನುಷಿ ಸುಹೃದ್ ಆತ್ಮನೋರ್ಥೆ. ಆತ್ಮನೋರ್ಥೆ ಅಂದರೆ ನಿನ್ನ ರಕ್ಷಣೆಗೋಸ್ಕರ ಆ ಬಿಲ್ಲುಗಳನ್ನು ನೀನು, ಹೆದೆ ಏರಿಸದೇ ಇರತಕ್ಕಂತಹ ಬಿಲ್ಲುಗಳನ್ನು ನೀನು ನಿನ್ನ ರಕ್ಷಣೆಗೋಸ್ಕರ ಧಾರಣೆ ಮಾಡಿದೆಯೋ? ಅಥವಾ ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂತಹ ನಮ್ಮಂತಹ ಮೃಗಗಳನ್ನ ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ಅದನ್ನ ಧಾರಣೆ ಮಾಡಿದೆಯೋ ಅಂತ. ಕಿಂವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್. ಪ್ರಮತ್ತರು ಅಂದ್ರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂತಹ ನಮ್ಮಂತಹ ಮೃಗಗಳನ್ನ ಕಾಡಿನಲ್ಲಿ ಬೇಟೆಯಾಡ್ಲಿಕ್ಕೋಸ್ಕರ ಆ ನಿನ್ನ ಧನುಷ್ ಏನಿದೆ ಅದನ್ನ ಧಾರಣೆ ಮಾಡಿದ್ದೀಯೋ, ಆ ಬಿಲ್ಲನ್ನ ಇಟ್ಕೊಂಡಿದ್ದೀಯೋ ಅಂತ ಕೇಳ್ತಾ ಇದ್ದಾನೆ. ಯಾರು ನೀನು? ಎಲೆ ಮುನಿವರ್ಯ, ಮುನಿವರ್ಯನೇ, ಈ ಬೆಟ್ಟದಲ್ಲಿ ಏನು ಮಾಡ್ತಾ ಇದ್ದಿ? ನೀನು ಯಾರು? ಪರದೇವತೆಯಾದ ಭಗವಂತನ ಯಾವುದಾದ್ರೂ ಒಂದು ಮಾಯಾ ರೂಪವೋ? ನಿನ್ನ ಆ ಹುಬ್ಬುಗಳು ಅದು ಹುಬ್ಬು ಅಲ್ಲ, ಹೆದೆ ಏರಿಸದೇ ಇರತಕ್ಕಂತಹ ಬಿಲ್ಲುಗಳು. ಅದನ್ನು ನೀನು ಆತ್ಮರಕ್ಷಣೆಗೋಸ್ಕರ ಏನಾದ್ರು ಧಾರಣೆ ಮಾಡಿದೆಯೋ, ಅಥವಾ ನಮ್ಮಂತಹ ಇಂದ್ರಿಯ ಪಾಠವ ಇಲ್ಲದೇ ಇರತಕ್ಕಂತಹ ಮೃಗಗಳನ್ನು ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ನೀನು ಧಾರಣೆ ಮಾಡಿದೆಯೋ ಅಂತ ಹೀಗೆ ಆ ಅಪ್ಸರೆಯನ್ನು ನೋಡಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಬಂದವಳು ಅಪ್ಸರೆ, ಆದರೆ ಇವನು ಎಲೆ ಮುನಿವರ್ಯ ಅಂತ ಸಂಬೋಧನೆ ಮಾಡಿ ಮಾತಾಡ್ತಾ ಇದ್ದಾನೆ. ನೀ ಏನು ಮಾಡ್ತಾ ಇದ್ದಿ, ಯಾಕೆ ಬಂದಿದಿ ಅಂತ ಋಷಿಗಳ ಹತ್ರ ಮಾತಾಡೋ ಹಾಗೆ ಮಾತಾಡ್ತಾ ಇದ್ದಾನೆ. ಇದು ಅಸಂಬದ್ಧವಾದ ಮಾತುಗಳು. ಒಬ್ಬ ಹುಡುಗಿಯನ್ನ ನೋಡಿ ಎಲೆ ಮುನಿವರ್ಯ ನೀನು ಯಾಕೆ ಬಂದಿದ್ದಿ, ಏನ್ ಮಾಡ್ತಾ ಇದ್ದಿ ಅಂತ ಹೀಗೆ ಅಸಂಬದ್ಧವಾದ ಅರ್ಥಶೂನ್ಯವಾದ ಮಾತುಗಳನ್ನ ಈ ಅಗ್ನಿದ್ರ ಮಹಾರಾಜ ಮಾತಾಡ್ತಾ ಇದ್ದಾನಲ್ಲ, ಇದು ಸರಿಯಾ ಅಂತ. ಒಂದೇ ಸಲಿಗೆ ಈ ತರ ಬಂದಾಗ ಯಾರು ಹೇಳ್ತಾ ಇದ್ದಾರೆ, ಏನು ಯಾಕೆ ಬಂತು ಈ ಮಾತು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಸಮಾಧಾನ ಇದರ ಹಿಂದಿನ ಪದ್ಯದಲ್ಲೇ ನೋಡಿದ್ದೇವೆ ನಾವು. ಇದರ ಹಿಂದಿನ ಗದ್ಯದಲ್ಲಿ ಜಡವದಿತಿ ಹೋವಾಚ ಅಂತಿದೆ. ಭಗವತೋ ಮಕರಧ್ವಜಸ್ಯ ವಶಮುಪನೀತೋ ಜಡವದಿತಿ ಹೋವಾಚ ಅಂತನ್ನೋದನ್ನ ಗಮನಿಸಬೇಕು. ಅಗ್ನಿಧ್ರ ಈಗ ಭಗವಾನ್ ಮನ್ಮಥನಿಗೆ ವಶನಾಗಿ ಜಡನಂತೆ ಮಾತಾಡ್ತಾ ಇದ್ದಾನೆ ಅಂತ. ಅಂದ್ರೆ ಮನ್ಮಥನಿಗೆ ವಶನಾಗಿ ಬಿಟ್ರೆ ಹುಚ್ಚರಂತೆ ಮಾತಾಡ್ತಾರೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಹೆಣ್ಣು ಜಾತಿಯ ಪರಿಚಯವೇ ಇಲ್ಲದವನಂತೆ ಮಾತಾಡ್ತಾ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ಜಡವದಿತಿ ಹೋವಾಚ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ಇಲ್ಲಿ ಇವನು ನಿಜವಾಗ್ಲೂ ಮುನಿವರ್ಯ ಅಂತ ಸಂಬೋಧನೆ ಮಾಡಿ ಗಂಡಸರ ಜೊತೆ ಮಾತಾಡೋ ಹಾಗೆ ಮಾತಾಡ್ತಾ ಇದ್ದಾನಲ್ಲ, ಅದಕ್ಕೆ ಇವರು ಯಾರು ಬೇರೆ ವ್ಯಾಖ್ಯಾನಕಾರರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಜಾಡ್ಯಾನುಕರಣಂ ಚ ವೈದಗ್ಧ್ಯೇನ ತದ್ವಶೀಕಾರಾರ್ಥಂ ಅಂತ ಹೇಳ್ತಾರೆ. ಯಾಕೆ ಹಾಗೆ ಜಡನಂತೆ ಮಾತಾಡಿದ ಅಂದ್ರೆ,
ಆ ಅಪ್ಸರೆಯನ್ನ ಒಳ್ಳೆ ಕುಶಲತೆಯಿಂದ ವಶೀಕರಣ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಾರೆ ಅವರು. ಕೌಶಲವಾದ ಮಾತುಗಳಿಂದ ಆ ಅಪ್ಸರೆಯನ್ನ ವಶೀಕರಣ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹಾಗೆ ಜಡನಂತೆ ಮಾತಾಡಿದ ಅಂತ. ಇನ್ನು ಕೆಲವು ವ್ಯಾಖ್ಯಾನಕಾರರು ಹೆಣ್ಣು ಜಾತಿಯ ಪರಿಚಯವೇ ಇಲ್ಲದಂತೆ ಮಾತಾಡಿದ, ಯಾಕೆ ಮನ್ಮಥನಿಗೆ ವಶನಾಗಿ ಅಂತ. ಆದ್ರೆ ಜಡನಂತೆ ಮಾತಾಡಿದ ಅಂತ ಹೇಳಿದ್ದಾರೆ ಹೊರತು ಜಡನಾಗಿರ್ಲಿಲ್ಲ. ಜಡನಂತೆ ಅಂತಿದೆ ಅಲ್ಲಿ. ಜಡವತ್, ವತ್ ಅಂದ್ರೆ ಅಂತೆ ಅಂತ ಅರ್ಥ. ಜಡನಂತೆ ಮಾತಾಡಿದ ಹೊರತು ಜಡನೇ ಆಗಿರ್ಲಿಲ್ಲ. ಹಾಗಾಗಿ ಜಡನನ್ನ ಅನುಕರಿಸುತ್ತಾ ಹೇಳಿದ, ಜಡ ಆಗಿರ್ಲಿಲ್ಲ ಅನ್ನೋ ಅಭಿಪ್ರಾಯ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ಸ್ಪಷ್ಟವಾಗಿ ಹಾಗೆ ಹೇಳಿಲ್ಲ. ಅದರ ಹಿಂದೆ ಭಗವತೋ ಮಕರಧ್ವಜಸ್ಯ ವಶಮುಪನೀತಃ ಅಂತಿದೆ. ಮನ್ಮಥನಿಗೆ ವಶನಾಗಿ ಬಿಟ್ಟಿದ್ದ ಅಂತ ಹೇಳಿದೆ. ಹಾಗಾಗಿ ಮನ್ಮಥನ ಆವೇಶದಿಂದ ಜಡನಂತೆ ಆಗಿದ್ದಾನೆ. ಆದ್ರಿಂದ ಜಡನಂತೆ ಸ್ವಾಭಾವಿಕವಾಗಿ ಅಸಂಬದ್ಧವಾಗಿ ಮಾತಾಡಿದ. ಜಡ ಅಂದ್ರೆ ಹುಚ್ಚ ಅಂತ ಅರ್ಥ. ಹುಚ್ಚರಂತೆ ಮಾತಾಡ್ತಾ ಇದ್ದಾನೆ, ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾನೆ ಅನ್ನೋ ಅಭಿಪ್ರಾಯ ಕಾಣ್ತದೆ. ಅವರು ಬೇರೆ ವ್ಯಾಖ್ಯಾನಕಾರ ಹೇಳಿದಂತೆ ನಾಟಕ ಮಾಡಿ ಅವನು ತನ್ನ ಒಂದು ಕೌಶಲತೆಯನ್ನ ಪ್ರದರ್ಶನ ಮಾಡಿ ಅವಳನ್ನ ವಶೀಕರಣ ಮಾಡ್ಕೊಳ್ಬೇಕು ಅಂತ ಬೇಕಂತಲೇ ಹಾಗೆ ಮಾಡ್ದ ಅಂತ ಅವ್ರು ಹೇಳ್ತಾರೆ. ಹಾಗಲ್ಲ. ಅವನೇನು ಇಲ್ಲಿ ತನ್ನ ಅಭಿನಯ ಕೌಶಲವನ್ನ ತೋರಿಸ್ತಾ ಇಲ್ಲ. ಹಾಗೇನಾದರೂ ತೋರಿಸಿದ್ರೆ ಅನುರಾಗ ಅನ್ನೋದು ಅಭಿವ್ಯಕ್ತ ಆಗೋದಿಲ್ಲ. ಮತ್ತೆ ಇವಳು ಬಂದವಳು ಅಪ್ಸರೆ, ಅವಳೇನು ಇವನು ಮಾಡುವ ನಾಟಕಕ್ಕೆ ವಶ ಆಗ್ತಕ್ಕಂಥವಳಲ್ಲ. ಇದು ಇವನು ನಾಟಕ ಮಾಡ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಗದೇ ಇರುವಷ್ಟು ದಡ್ಡಿ ಏನಲ್ಲ ಅವಳು. ಆದ್ರಿಂದ ಅನುರಾಗದಿಂದ ಬರುವ ಮಾತುಗಳು ಆಗಿದ್ರೆ ಆವಾಗ ಅವಳು ಆ ಮಾತುಗಳನ್ನ ಕೇಳಿ ವಶ ಆಗಬಹುದು. ಹಾಗಾಗಿ ಇದು ಅಸಂಬದ್ಧವಾದ ಅರ್ಥಶೂನ್ಯವಾದ ಮಾತು. ಅವನು ಜಾಡ್ಯವನ್ನ ಅನುಕರಣೆ ಮಾಡಿದ್ದಲ್ಲ. ತಾತ್ಕಾಲಿಕವಾಗಿ ಆ ರಾಜನಲ್ಲಿ ಜಾಡ್ಯ ಉಂಟಾಯ್ತು ಅಂತಾನೆ ಹೇಳ್ಬೇಕು. ಯಾಕೆ ಮನ್ಮಥನ ವಶ ಆಗಿ ಅವನು ಹುಚ್ಚನಂತೆ ಆಗಿಬಿಟ್ಟಿದ್ದ ಆ ಕ್ಷಣದಲ್ಲಿ. ಹಾಗಾದಾಗ ಅಂತ ಮಾತುಗಳು ಬರುತ್ತೆ. ಈ ರೀತಿ ಆದಾಗ ಅಂಥ ಮಾತುಗಳು ಬರುತ್ತೆ ಅಂತನ್ನೋದನ್ನ ಶಬ್ದ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾ ಇದೆ. ಅದನ್ನ ನಮಗಿಲ್ಲಿ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಪರಿಹಾಸ ಪ್ರಲಾಪಾದಿಶ್ವನರ್ಥ ವಾಗ್ಭವೇತ್ ಕ್ವಚಿತ್ ಇತಿ ಶಬ್ದ ನಿರ್ಣಯೇ. ಪರಿಹಾಸ ಅಥವಾ ಪ್ರಲಾಪ ಮೊದಲಾದವುಗಳಲ್ಲಿ ಅಂದರೆ ವಿನೋದಕ್ಕೋಸ್ಕರ ಅಥವಾ ಅಳುವಾಗ ಅಥವಾ ಕಾಮಾದಿ ಉಪದ್ರವಗಳಿಂದ ಸಿಕ್ಕಾಕೊಂಡಾಗ ಬುದ್ಧಿಸ್ಥೈರ್ಯ ಕಳಕೊಂಡು ಅರ್ಥಶೂನ್ಯವಾದ ಮಾತುಗಳನ್ನ ಕೆಲವು ಸಜ್ಜನರೂ ಆಡೋ ಸಂಭವ ಇದೆ ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲಿ ನಮಗೆ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇದರಿಂದ ಏನಾಯ್ತು, ಇವನು ಮಹಾ ಬುದ್ಧಿವಂತನಾಗಿದ್ದಂತಹ ರಾಜನಾಗಿದ್ದರೂ ಕೂಡ ಈಗ ಕಾಮವಶನಾಗಿರೋದ್ರಿಂದ ಅವನು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾನೆ ಅನ್ನೋದು ಅರ್ಥ ಆಯ್ತು ಇವಾಗ. ಹಾಗಾಗಿ ಆ ಅಪ್ಸರೆಯನ್ನ ನೋಡಿ ನೀನು ಯಾರು, ಎಲೆ ಮುನಿವರ್ಯ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಅಸಂಬದ್ಧವಾದ ಮಾತುಗಳಿದೆಲ್ಲ. ಇಷ್ಟು ವಿಷಯ ಇಟ್ಟುಕೊಳ್ಳೋಣ. ಮುಂದೆ ಏನೇನು ಅಸಂಬದ್ಧವಾಗಿ ಹೀಗೆ ಮಾತಾಡ್ತಾ ಹೋಗ್ತಾನೆ ಅನ್ನೋದನ್ನ ನೋಡ್ತಾ ಬರೋಣ. ಕಾತ್ವಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೇ ಮಯಾಸಿ ಕಿಂ ಭಗವತಃ ಪರದೇವತಾಯಾಃ
ವಿಜ್ಯೆ ಬಿಭರ್ಷಿ ಧನುಷಿ ಸುಹೃದಾತ್ಮನೋರ್ಥೆ ಕಿಂ ವಾ ಮೃಗಾನ್ ಮೃಗಯಸೆ ವಿಪಿನೆ ಪ್ರಮತ್ತಾನ್ ಬಾಣಾವಿಮೌ ಭಗವತಃ ಶತಪತ್ರಪತ್ರೌ ಶಾಂತಾವಪುಂಖರುಚಿರಾವತಿತಿಗ್ಮದಂತೌ ಕಸ್ಮೈ ಯುಯುಂಕ್ಷಸಿ ವನೆ ವಿಚರನ್ನ ವಿದ್ಮಃ ಕ್ಷೇಮಾಯ ಯೋ ಜಡಧಿಯಾಂ ತವ ವಿಕ್ರಮೋಸ್ತು. ಹಿಂದೆ ಅವಳನ್ನ ವರ್ಣನೆ ಮಾಡ್ತಾ, ನಿನ್ನ ಈ ಹುಬ್ಬುಗಳು ಅದು ಹುಬ್ಬುಗಳಲ್ಲ, ಹೆದೆ ಏರಿಸದೇ ಇರತಕ್ಕಂತಹ ಬಿಲ್ಲುಗಳು, ಅವನ್ನ ನೀನು ಆತ್ಮರಕ್ಷಣೆಗೋಸ್ಕರ ಧಾರಣೆ ಮಾಡಿದೆಯೋ ಅಥವಾ ಕಾಡಿನಲ್ಲಿ ನನ್ನಂತಹ ಇಂದ್ರಿಯ ನಿಗ್ರಹ ಇಲ್ಲದೆ ಇರತಕ್ಕಂತಹ ಮೃಗಗಳನ್ನ ಬೇಟೆಯಾಡಬೇಕು ಅಂತ ಧಾರಣೆ ಮಾಡಿದೆಯೋ ಅಂತ ಆ ಹುಬ್ಬುಗಳ ವರ್ಣನೆ ಮಾಡಿದ. ಹಾಗೆ ಈಗ ನೋಟವನ್ನು ಹೇಳ್ತಾ ಇದ್ದಾನೆ. ಇವು ನಿನ್ನ ಕಡೆಗಣ್ಣ ನೋಟಗಳಲ್ಲ, ಇದು ಅತಿ ಸೂಕ್ಷ್ಮವಾದ ಚೂಪಾದ ಬಾಣಗಳು ಅಂತಾನೆ. ಬಾಣೌ ಇಮೌ ಭಗವತಃ ಶತಪತ್ರಪತ್ರೌ. ಚೂಪಾದ ಬಾಣಗಳದು ನೋಟಗಳು. ಆ ನೋಟಗಳು ಬಾಣದಂತೆ ಇದೆ ಅಂತ ವರ್ಣನೆ ಮಾಡೋದಿದೆಯಲ್ಲ, ಬಾಣದಂತೆ ಅತಿ ಸೂಕ್ಷ್ಮವಾದ ಚೂಪಾದ ಬಾಣಗಳು ಅಂದ್ರೆ ಒಂದು ಕುಡಿ ನೋಟವನ್ನು ಬೀರಿದ್ರೆ ಬಾಣವನ್ನೇ ಚುಚ್ಚಿದಂತೆ ಆಗ್ತದೆ. ಆ ನೋಟಕ್ಕೆ ಅಂಥ ಒಂದು ಶಕ್ತಿ ಇದೆ. ಹಾಗಾಗಿ ಹೇಳ್ತಾ ಇದ್ದಾನೆ, ಇದು ನಿನ್ನ ನೋಟ ಅಲ್ಲ, ಕಡೆಗಣ್ಣ ನೋಟ ಅಲ್ಲ, ಅದು ಚೂಪಾದ ತುದಿಯುಳ್ಳಂತಹ ಎರಡು ಬಾಣಗಳು. ಅದಕ್ಕೆ ಬಾಣ ಅಂತಂದ ಮೇಲೆ ಅದಕ್ಕೆ ಗರಿ ಇರಬೇಕಲ್ಲ. ಆ ಬಾಣಗಳಿಗೆ ಗರಿಗಳು ಇದೆ, ಕಮಲದಂತಹ ಗರಿಗಳಿಂದ ಕೂಡಿದೆ, ಬಹಳ ಸುಂದರವಾಗಿದೆ. ಕಣ್ಣಿಗೆ ಆ ಕಡೆ ಈ ಕಡೆ ರೆಪ್ಪೆಗಳೆಲ್ಲ ಇರ್ತದೆ ನೋಡಿ, ಅದು ಗರಿ. ಹಾಗೆ ಗರಿಗಳು, ಕಮಲದಂತಹ ಕಣ್ಣುಗಳು. ಹಾಗಾಗಿ ಕಮಲದಂತಹ ನೋಟಗಳು, ಗರಿಗಳಿಂದ ತುಂಬಿದ ಬಾಣಗಳದು ಬಹಳ ಸುಂದರವಾಗಿದೆ ಅಂತ ಇದ್ದಾನೆ. ಅತಿತಿಗ್ಮದಂತವು, ಅದರಲ್ಲಿ ಪುಂಖಗಳು ಇಲ್ಲ, ಆದರೂ ಶೋಭಿಸ್ತಾ ಇದೆ. ಬಾಣದಲ್ಲಿ ಪುಂಖಗಳೆಲ್ಲ ಇರ್ತಾವೆ, ಇಲ್ಲಿಲ್ಲ. ಅಪುಂಖ ರುಚಿರೌ ಅಂತಾನೆ. ಬಾಣದಲ್ಲಿ ಪುಂಖಗಳು ಇಲ್ಲದೆ ಇದ್ರೂ ಕೂಡ ಈ ಕಣ್ಣು ಎಂಬತಕ್ಕಂತಹ ಬಾಣಗಳು ಬಹಳ ಸುಂದರವಾಗಿದ್ದಾವೆ. ಅವುಗಳನ್ನ ನೀನು ಈ ಕಾಡಿನಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಆ ಬಾಣಗಳನ್ನ ಯಾರ ಮೇಲೆ ಎಸಿಬೇಕು ಅಂದ್ಕೊಂಡಿದ್ದಿ ಅಂತ. ಆ ಕಣ್ಣುಗಳ ನೋಟ ಅದು ಬಾಣಗಳಂತೆ ಇದೆ, ಬಾಣಗಳದು ನೋಟ ಅಲ್ಲ, ಅದು ಬಾಣ. ಅದು ಆ ಬಾಣಗಳನ್ನ ನೀನು ಯಾರ ಮೇಲೆ ಎಸಿಬೇಕು ಅಂತ ಈ ಸಂಚಾರ ಮಾಡ್ತಾ ಇದ್ದಿ ಕಾಡಿನಲ್ಲಿ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನ ವಿದ್ಮಃ ಅಂತಾನೆ. ಕೊನೆ ವಿಚರನ್ ಕಸ್ಮೇ ಯುಯುಂಕ್ಷಸಿ. ಈ ಕಾಡಿನಲ್ಲಿ ಸಂಚಾರ ಮಾಡ್ತಾ ಆ ಬಾಣಗಳನ್ನ ಯಾರ ಮೇಲೆ ಪ್ರಯೋಗ ಮಾಡಬೇಕು ಅನ್ಕೊಂಡಿದ್ದಿ, ಗೊತ್ತಾಗ್ತಾ ಇಲ್ಲ ನನಗೆ. ನಿನ್ನ ಆ ಪರಾಕ್ರಮ ವಿಕ್ರಮ ಕ್ಷೇಮಾಯಯೋ ಜಡಧಿಯಾಂ ತವ ವಿಕ್ರಮ ಅಸ್ತು. ನಿನ್ನ ಪರಾಕ್ರಮ ಈ ಜಡಬುದ್ಧಿಯವರಾದ ನಮ್ಮಂಥವರ ಮೇಲೆ ಪ್ರಯೋಗ ಆಗದೆ ನಮ್ಮ ಕ್ಷೇಮವನ್ನ ಕಾಪಾಡುವಂತೆ ಆಗಲಿ ಅಂತಾನೆ. ಆ ಬಾಣಗಳನ್ನ ನಮ್ಮಂಥ ಪ್ರಮತ್ತರು, ಜಡಧಿಯಾಂ ಜಡಬುದ್ಧಿ ಉಳ್ಳವರು ಅಂಥವರ ಮೇಲೆ ಪ್ರಯೋಗ ಮಾಡಬೇಡ. ಆ ರೀತಿ ಪ್ರಯೋಗ ಮಾಡಿ ನಮ್ಮ ಕ್ಷೇಮವನ್ನ ಕೆಡಿಸಬೇಡ. ಜಡಧಿಯಾಂ ಜಡಬುದ್ಧಿಯವರಾದ ನಮ್ಮ ಮೇಲೆ ಪ್ರಯೋಗ ಮಾಡದೆ ನಮ್ಮ ಕ್ಷೇಮ ಕಾಪಾಡುವಂತೆ ಆಗಲಿ ನಿನ್ನ ಪರಾಕ್ರಮದಿಂದ ನಮ್ಮಂತಹ ಜಡಬುದ್ಧಿ ಉಳ್ಳಂಥವರ ಮೇಲೆ ಆ ಬಾಣ ಪ್ರಯೋಗ ಮಾಡೋದು ಬೇಡ. ಬಾಣ ಪ್ರಯೋಗ ಮಾಡಿದರೆ ನಾವು ಉಳಿಯೋದಿಲ್ಲ. ಹಾಗಾಗಿ ನಮ್ಮ ಕ್ಷೇಮವನ್ನ ಕಾಪಾಡುವಂತೆ ಆಗಲಿ ನಿನ್ನ ಪರಾಕ್ರಮ ಅಂತ ಹೀಗೆ ಮಾತಾಡ್ತಾ ಇದ್ದಾನೆ. ಬಾಣಾವಿಮೌ ಭಗವತಃ ಶತಪತ್ರಪತ್ರೌ ಶಾಂತಾವಪುಂಖರುಚಿರಾವತಿತಿಗ್ಮದಂತೌ ಕಸ್ಮೈ ಯುಯುಂಕ್ಷಸಿ ವನೆ ವಿಚರನ್ನ ವಿದ್ಮಃ ಕ್ಷೇಮಾಯ ಯೋ ಜಡಧಿಯಾಂ ತವ ವಿಕ್ರಮೋಸ್ತು.
ಶಿಷ್ಯಾ ಇಮೇ ಭಗವತಃ ಪರಿತಃ ಪಠಂತಿ ಗಾಯಂತಿ ಸಾಮ ಸರಹಸ್ಯಮಜಸ್ರಮೀಶ ಯುಷ್ಮಚ್ಛಿಖಾವುಲುಲಿತಾಸ್ಸು ಮನೋಭಿವೃಷ್ಟೀಃ ಸರ್ವೇ ಭಜಂತ್ಯೃಷಿಗಣಾ ಇವ ವೇದಶಾಖಾಃ. ಆಮೇಲೆ ದುಂಬಿಗಳು ಇಲ್ಲಿ ಬಂದಿದ್ದು ಅಂತ ಹಿಂದೆ ಹೇಳಿದರು. ಹಿಂದೆ ಒಂದು ಗದ್ಯದಲ್ಲಿ ಅವಳ ಬಾಯಿಂದ ಹೊರಟಿರ್ತಕ್ಕಂತಹ ಮದದ ಸುವಾಸನೆಗೆ ದುಂಬಿಗಳೆಲ್ಲ ಮುತ್ಕೊಂಡಿದ್ವು ಅಂತ. ಅದನ್ನ ನೋಡಿ ಹೇಳ್ತಾ ಇದ್ದಾನೆ, ಇವು ದುಂಬಿಗಳಲ್ಲ, ಇವೆಲ್ಲ ಪೂಜ್ಯರಾದಂತಹ ನಿನ್ನ ಶಿಷ್ಯ ಋಷಿಗಳು ಅಂತ. ಎಲೆ ಮುನಿವರ್ಯ ಅಂತ ಹಿಂದೆ ಸಂಬೋಧನೆ ಮಾಡಿದ್ದ. ಒಬ್ಬ ಮುನಿಗಳು ಇದ್ರು ಅಂದ್ರೆ ಅವರ ಜೊತೆಯಲ್ಲಿ ಅನೇಕ ಶಿಷ್ಯರುಗಳೆಲ್ಲ ಇರ್ತಾರೆ. ಋಷಿ ಮುನಿಗಳೆಲ್ಲ ಶಿಷ್ಯರುಗಳನ್ನ ಇಟ್ಟುಕೊಂಡು ಪಾಠ ಪ್ರವಚನಗಳನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ ಮೊದಲು ಮುನಿವರ್ಯ ಅಂತ ಸಂಬೋಧನೆ ಮಾಡಿದ್ದ. ಇವರೆಲ್ಲ ದುಂಬಿಗಳಲ್ಲ, ಇವೆಲ್ಲ ನಿನ್ನ ಶಿಷ್ಯರುಗಳು. ಭಗವತಃ ಇಮೇ ಶಿಷ್ಯಾಹ, ಅವರು ಸದಾ ನಿಮ್ಮ ಸುತ್ತಲೂ ಇದ್ದು ವೇದ ಪಾಠಗಳನ್ನ ಪಠನೆ ಮಾಡ್ತಾ ಇರ್ತಾರೆ. ಸಾಮ ವೇದಗಳನ್ನ ಗಾನ ಮಾಡ್ತಾ ಇರ್ತಾರೆ. ರಹಸ್ಯಗಳಿಂದ ಸಹಿತವಾದ ಸಾಮವೇದ. ರಹಸ್ಯಂ ಸಾಮ ಅಂದ್ರೆ ರಹಸ್ಯಗಳ ಜೊತೆಗೆ ಸಾಮಗಾನ ಮಾಡ್ತಾ ಇರ್ತಾರೆ ಅಂತ. ಋಷಿಮುನಿಗಳ ಜೊತೆಯಲ್ಲಿ ಆ ವೇದಾಧ್ಯಯನಶೀಲರಾದಂತಹ ಶಿಷ್ಯರುಗಳು ವೇದ ಗಾನ ಮಾಡ್ತಾ ಇರ್ತಾರೆ, ವೇದ ಪಠಣ ಮಾಡ್ತಾ ಇರ್ತಾರೆ, ಸಾಮಗಾನ ಮಾಡ್ತಾ ಇರ್ತಾರಲ್ಲ, ಹಾಗೆ ಈ ದುಂಬಿಗಳಲ್ಲ, ಪೂಜ್ಯರಾದಂತಹ ನಿಮ್ಮಂಥವರ ಶಿಷ್ಯ ಋಷಿಗಳವರೆಲ್ಲ. ಆ ಋಷಿಮುನಿಗಳು ನಿಮ್ಮ ಶಿಷ್ಯರಾದ ಋಷಿಮುನಿಗಳೆಲ್ಲ ಸದಾ ವೇದ ಪಾಠ ಮಾಡ್ತಾ ಇದ್ದಾರೆ. ಸುತ್ತಲೂ ಪರಿತಃ ಗಾಯಂತಿ ಸಾಮ, ರಹಸ್ಯ ಸಹಿತವಾದ ಸಾಮಗಾನವನ್ನ ಮಾಡ್ತಾ ಇದ್ದಾರೆ. ಅವು ದುಂಬಿಗಳು ಶಬ್ದ ಮಾಡ್ತಾ ಇರ್ತಾವಲ್ಲ, ಅದನ್ನ ಸಾಮಗಾನ ಅಂತ ಹೇಳ್ತಾ ಇದ್ದಾನೆ. ವೇದ ಪಾಠ ಸಾಮಗಾನ, ಅದು ಆ ಋಷಿಗಳೆಲ್ಲ ಸಾಮಗಾನ ವೇದ ಪಾಠಗಳನ್ನ ಮಾಡ್ತಾ ಇದ್ದಾರೆ ಅಂತ ಕಲ್ಪನೆ. ನಿಮ್ಮ ಶಿಖೆಗಳು ಯುಷ್ಮತ್ ಶಿಖಾ ಉಲುಳಿತಾಹ ಸುಮನೋಭಿವೃಷ್ಟೀಹಿ, ನಿಮ್ಮ ಶಿಖೆಗಳಿಂದ ಉದುರಿರ್ತಕ್ಕಂತಹ ಪುಷ್ಪವೃಷ್ಟಿಯನ್ನ ಈ ಎಲ್ಲ ಋಷಿ ಮುನಿಗಳ ಸಮೂಹ ಏನಿದೆ ಅವೆಲ್ಲ ವೇದ ಶಾಖೆಗಳನ್ನ ಹೇಗೋ ಹಾಗೆ ಭಜನೆ ಮಾಡ್ತಾ ಇದ್ದಾರೆ ಅಂತ. ಋಷಿಮುನಿಗಳು ವೇದ ಶಾಖೆಗಳನ್ನ ಭಜನೆ ಮಾಡ್ತಾರೆ. ಹಾಗೆ ನಿಮ್ಮ ಶಿಖೆಗಳಿಂದ ಉದುರಿರ್ತಕ್ಕಂತಹ ಪುಷ್ಪವೃಷ್ಟಿ, ಅದನ್ನ ವೇದ ಶಾಖೆಗಳಂತೆ ಇವರು ಭಜನೆ ಮಾಡ್ತಾ ಇದ್ದಾರೆ ಅಂತ. ಅವಳು ಮುಡ್ಕೊಂಡಿರ್ತಕ್ಕಂತಹ ಹೂವು ಅದು ಹೋಗ್ತಾ ಇದ್ರೆ ಅವಳು ಆ ಹೂವುಗಳು ಬೀಳ್ತಾ ಇದೆ, ಅಲ್ಲೊಂದೊಂದೊಂದೇ ಕೆಳಗೆ ಬೀಳ್ತದಲ್ಲ, ಓಡಿ ಹೋದ್ಲು ಅಂತ ಹಿಂದೆ ಹೇಳಿದ್ರು. ಅವಳು ಓಡಿ ಆ ಕಡೆಯಿಂದ ಈ ಕಡೆ ಓಡಿ ಹೋಗ್ತಾ ಇದ್ರೆ ಆ ದುಂಬಿಗಳೆಲ್ಲ ಬಂದು ಮುತ್ಕೊಂಡದ್ದಕ್ಕೆ ಅವಳು ಸ್ವಲ್ಪ ಜೋರಾಗಿ ಕಾಲಿಟ್ಕೊಂಡು ಮುಂದೆ ಹೋದ್ಲು. ಆವಾಗ ಗೆಜ್ಜೆ ಶಬ್ದ ಕೇಳಿಸ್ತು ಅಂತ ಹಿಂದೆ ಬಂತು. ಹಾಗೆ ಅವಳು ಓಡಿ ಹೋಗ್ತಾ ಇರುವಾಗ ಆ ತಲೆ ಮೇಲೆ ಮುಡ್ಕೊಂಡಿರ್ತಕ್ಕಂಥ ಹೂವುಗಳೆಲ್ಲ ಕೆಳಗೆ ಬೀಳ್ತಾ ಇತ್ತಲ್ಲ, ಅದನ್ನ ಇಲ್ಲಿ ವೇದ ಶಾಖೆಗಳು ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಆ ಹೂವುಗಳು ವೇದ ಶಾಖೆಗಳು. ತಲೆಯಿಂದ ಆ ಶಿಖೆಯಿಂದ ಉದುರಿರ್ತಕ್ಕಂತಹ ಪುಷ್ಪವೃಷ್ಟಿ, ಸುಮನೋಭಿವೃಷ್ಟೀಹಿ, ಪುಷ್ಪವೃಷ್ಟಿ ಅದು ಪುಷ್ಪಗಳಲ್ಲ. ಋಷಿಗಳ ಸಮೂಹ ವೇದ ಶಾಖೆಗಳನ್ನ ಹೇಗೆ ಭಾಗ ಮಾಡ್ತದೋ ಹಾಗೆ ಭಾಗ ಇದು. ಒಂದು ವೇದವನ್ನ ಶಾಖಾ ಪ್ರಭೇದಗಳಿಂದ ಅನೇಕ ಭಾಗಗಳನ್ನಾಗಿ ಮಾಡ್ತಾರೆ ಋಷಿಗಳು. ಹಾಗೆ ಒಂದು ಹೂವಿನ ಮಾಲೆ ತಲೆಯಲ್ಲಿ ಮುಡ್ಕೊಂಡದ್ದು, ಅದು ಓಡಿ ಹೋದಾಗ ಆ ಹೂವುಗಳು ಒಂದೊಂದಾಗೆ ಅಲ್ಲಲ್ಲಿ ಬೇರೆ ಬೇರೆಯಾಗಿ ಬಿಡಿ ಹೂವುಗಳು ಬೀಳ್ತಾವಲ್ಲ, ಹಾಗೆ ಒಂದು ವೇದದ ಶಾಖೆ, ಒಂದು ವೇದವನ್ನ ಅನೇಕ ಶಾಖೆಗಳಾಗಿ ವಿಭಾಗ ಮಾಡ್ತಾರೆ ಋಷಿಗಳು, ಹಾಗೆ ಅಂತ ಅನಿಸ್ತಾ ಇದೆ ಅಂತಾನೆ. ನಿಮ್ಮ ಆ ಶಿಖೆಯಿಂದ ಉದುರಿರ್ತಕ್ಕಂತಹ ಪುಷ್ಪವೃಷ್ಟಗಳು ಋಷಿ ಸಮೂಹ ಭಜಂತಿ ಋಷಿಗಣಾಹ ಇವ ವೇದಶಾಖಾಹ, ಅವುಗಳನ್ನ ವೇದ ಶಾಖೆಗಳನ್ನ ಹೇಗೋ ಹಾಗೆ ಋಷಿ ಸಮೂಹ ಅದನ್ನ ಭಜನೆ ಮಾಡ್ತದೆ
ಶಿಷ್ಯಾ ಇಮೇ ಭಗವತಃ ಪರಿತಃ ಪಠಂತಿ ಗಾಯಂತಿ ಸಾಮಸರಹಸ್ಯಮಜಸ್ರಮೀಶಾ ಯುಷ್ಮಚ್ಛಿಖಾವುಲುಳಿತಾಸ್ಸು ಮನೋಭಿವೃಷ್ಟೀಃ ಸರ್ವೇ ಭಜಂತ್ಯರ್ಷಿಗಣಾ ಇವ ವೇದಶಾಖಾಃ ವಾಚಂ ಪರಂ ಚರಣಪಂಕಜ ತಿತ್ತಿರೇಣಾಂ ಬ್ರಹ್ಮನ್ನ ರೂಪಮುಖರೀಂ ಶೃಣುಮೋದ್ಯ ತುಭ್ಯಂ ಲಬ್ಧಾ ಕದಂಬರುಚಿರಂಕವಿಟಂಕಬಿಂಬೆ ಯಸ್ಯಾಮಲಾತಪರಿಧಿ ಕ್ವಚ ವಲ್ಕಲಾತೆ. ಎಲೆ ಮುನಿಯೇ, ಈ ನಿಮ್ಮ ಕಾಲುಗಳಲ್ಲಿ ಕಾಣಿಸುವ ಗೆಜ್ಜೆಗಳಿದ್ದಾವಲ್ಲ, ಅದು ಗೆಜ್ಜೆಗಳಲ್ಲ. ಆ ಗೆಜ್ಜೆಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ ಇವಾಗ. ಕಾಲಲ್ಲಿ ಚರಣ ಪಂಕಜ, ಚರಣ ಕಮಲಗಳಲ್ಲಿ ಇರುವಂಥದ್ದು ಗೆಜ್ಜೆ. ಗೆಜ್ಜೆ ಅಲ್ಲ, ಅದು ತಿತ್ತಿರಿ ಪಕ್ಷಿಗಳು ಅಂತ. ತಿತ್ತಿರಿ ಅಂತ ಒಂದು ಪಕ್ಷಿ, ತಿತ್ತಿರಿಣಾಂ. ಆ ತಿತ್ತಿರಿ ಅನ್ನೋ ಪಕ್ಷಿಗಳು ಅವು ಶಬ್ದ ಮಾಡ್ತಾ ಇರ್ತವೆ. ಬಹಳ ಸುಂದರವಾದ ಶಬ್ದ. ತಿತ್ತಿರಿ ಪಕ್ಷಿಗಳ ಶಬ್ದ ಬಹಳ ಸುಂದರವಾದ ಶಬ್ದಗಳನ್ನ ಮಾಡ್ತಾ ಇದ್ದಾವೆ. ಅವುಗಳಿಂದ ಕೇವಲ ಮಾತುಗಳೇ ಹೊರ ಹೊಮ್ತಾ ಇದ್ದಾವೆ. ಆ ತಿತ್ತಿರಿ ಪಕ್ಷಿಗಳ ಮಾತುಗಳು ಬಹಳ ಸುಂದರವಾದ ಮಾತುಗಳು ಹೊರ ಹೊಮ್ತಾ ಇದ್ದಾವೆ, ಆದರೆ ಅರ್ಥ ಆಗೋದಿಲ್ಲ. ಆ ಮಾತಿಗೆ ಏನು ಅರ್ಥ ಅಂತ ಗೊತ್ತಾಗೋದಿಲ್ಲ, ಆದರೆ ಮಾತುಗಳು ಕೇಳಿಸ್ತಾ ಇದ್ದಾವೆ. ಅವ್ರು ಮಾತಾಡ್ತಾ ಇರೋದು ಕಾಣಿಸೋದಿಲ್ಲ, ಆ ಮಾತುಗಳು ಮಾತ್ರ ಕೇಳಿಸ್ತದೆ. ಮಾತಾಡ್ತಾ ಇರೋದು ಕಾಣಿಸೋದಿಲ್ಲ, ಆದರೆ ಮಾತುಗಳು ಕೇಳಿಸ್ತಾ ಇದೆ. ಆ ಮಾತಿಗೆ ಅರ್ಥ ಆಗ್ತಾ ಇಲ್ಲ, ಮಾತುಗಳು ಮಾತ್ರ ಕೇಳಿಸ್ತಾ ಇದೆ ಅಂತ. ಅಂದ್ರೆ ಗೆಜ್ಜೆ ಅದು ಕಾಣಿಸೋದಿಲ್ಲ, ಆದರೆ ಅದರ ಶಬ್ದ ಮಾತ್ರ ಕೇಳಿಸ್ತದೆ. ಓಡಾಡ್ತಾ ಇದ್ರೆ ಗೆಜ್ಜೆ ಶಬ್ದ ಕೇಳಿಸ್ತದೆ, ಆ ಗೆಜ್ಜೆ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಗೆಜ್ಜೆ ಶಬ್ದಕ್ಕೆ ಏನು ಅರ್ಥ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗೆ ಬಹಳ ಸುಂದರವಾದ ವರ್ಣನೆ ಇದೆಲ್ಲ. ತಿತ್ತಿರಿ ಪಕ್ಷಿಗಳು ಹಾಗೆ ಎಲ್ಲಿರ್ತಾವೆ ಅಂತ ಗೊತ್ತಾಗೋದಿಲ್ಲ. ಮರದ ಪೊಟರೆಗಳ ಒಳಗೆ ಎಲ್ಲೆಲ್ಲೋ ಇರ್ತಾವೆ, ಕಾಣಿಸೋದಿಲ್ಲ, ಆದ್ರೆ ಅದರ ಶಬ್ದ ಮಾತ್ರ ಕೇಳಿಸ್ತಾ ಇರ್ತದೆ. ಆ ಶಬ್ದಕ್ಕೆ ಏನ್ ಅರ್ಥ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ತಿತ್ತಿರಿ ಪಕ್ಷಿಗಳು ಮಾತಾಡ್ತಾ ಇದ್ರೆ, ಕೂಗ್ತಾ ಇದ್ರೆ ಕೇಳಲಿಕ್ಕೆ ಬಹಳ ಸುಂದರ. ಆ ತಿತ್ತಿರಿ ಪಕ್ಷಿಯ ಗಾನ ಕೇಳಲಿಕ್ಕೆ, ಆ ಮಾತುಗಳು ಬಹಳ ಸುಂದರವಾಗಿರ್ತದೆ, ಆದ್ರೆ ನಮಗ ಅರ್ಥ ಆಗೋದಿಲ್ಲ. ಅದು ಆ ಮಾತುಗಳ ಅರ್ಥ ನಮಗಾಗೋದಿಲ್ಲ, ಆದ್ರೆ ಕೇಳಲಿಕ್ಕೆ ಸುಂದರ. ಅದು ಎಲ್ಲಿಂದ ಮಾತು ಬರ್ತಾ ಇದೆ ಅದು ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಆ ಪಕ್ಷಿಗಳು ಕಾಣಿಸೋದಿಲ್ಲ, ಆದ್ರೆ ಮಾತು ಮಾತ್ರ ಕೇಳಿಸ್ತದೆ, ಆ ಶಬ್ದ ಮಾತ್ರ ಕೇಳಿಸ್ತದೆ. ಹಾಗೆ ಇಲ್ಲಿ ಗೆಜ್ಜೆಗಳು ತಿತ್ತಿರಿ ಪಕ್ಷಿಗಳಿಗೆ ಹೋಲಿಸಿ ಹೇಳ್ತಾ ಇದ್ದಾನೆ. ಆ ತಿತ್ತಿರಿ ಪಕ್ಷಿಗಳು ಅವುಗಳ ಮಾತು ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಅರ್ಥ ಆಗ್ತಾ ಇಲ್ಲ. ಮಾತಾಡೋದು ಕೂಡ ಕಾಣಿಸ್ತಾ ಇಲ್ಲ, ಆದ್ರೆ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ ಅಂತ ಹೀಗೆ ಗೆಜ್ಜೆಗಳನ್ನ ವರ್ಣನೆ ಮಾಡಿದ. ಈಗ ಅವಳು ಉಟ್ಕೊಂಡಿರ್ತಕ್ಕಂತಹ ಬಟ್ಟೆ ಪೀತಾಂಬರ, ಅದನ್ನ ವರ್ಣನೆ ಮಾಡ್ತಾನೆ. ಲಬ್ಧ ಕದಂಬ ರುಚಿರಾಂಕ ವಿಟಂಕ ಬಿಂಬೆ ಕೊಲ್ಕಲ ಅಲಾತ ಪರಿಧಿಹಿ. ನೀನು ಉಟ್ಕೊಂಡಿರ್ತಕ್ಕಂತಹ ಪೀತಾಂಬರ ಅದು ಪೀತಾಂಬರ ಅಲ್ಲ ನೀನು ಉಟ್ಕೊಂಡದ್ದು. ಅದರ ಮೇಲೆ ಒಡ್ಯಾಣವನ್ನ ಏನು ಇದೆಯಲ್ಲ, ಅದು ಕೂಡ ಅದು ಒಡ್ಯಾಣ ಅಲ್ಲ. ಅಂತಾನೆ. ಅಸಂಬದ್ಧವಾದ ಮಾತುಗಳು. ಪೀತಾಂಬರವನ್ನು ಉಟ್ಕೊಂಡಿಲ್ಲ ನೀನು, ಅದರ ಮೇಲೆ ಒಡ್ಯಾಣವನ್ನು ಕೂಡ ತೊಟ್ಟುಕೊಂಡಿಲ್ಲ. ಆಮೇಲೆ ತೊಡೆಗಳಿಗೆ ಭೂಷಣವಾದಂತಹ ಕದಂಬ ಕುಸುಮಗಳ ಕಾಂತಿ ಆ ನಿತಂಬಗಳ ಮೇಲೆ ಹರಡಿದೆ. ಕದಂಬ ರುಚಿರಾಂಕ ವಿಟಂಕ ಬಿಂಬೆ.
ಕದಂಬದ ಕುಸುಮಗಳು, ಅವುಗಳ ಕಾಂತಿ ತೊಡೆಗಳಿಗೆ ಒಳ್ಳೆ ಭೂಷಣಪ್ರಾಯವಾದ ನಿತಂಬಗಳ ಮೇಲೆ ಹರಡಿದೆ. ಯಸ್ಯಾಂ ಅಲಾತ ಪರಿಧಿಹಿ, ಅದರ ಮೇಲೆ ಒಂದು ತೇಜೋಮಂಡಲ ಸುತ್ತುತ್ತಾ ಇದೆ. ಅಂತ ಅಂದ್ರೆ ಅವಳು ಪೀತಾಂಬರವನ್ನು ಉಟ್ಟುಕೊಂಡು ಚೆನ್ನಾಗಿ ಶೋಭಿಸ್ತಾ ಇದ್ದಾಳೆ. ಅದರ ಮೇಲೆ ಒಡ್ಯಾಣವನ್ನ ಧಾರಣೆ ಮಾಡಿದ್ದಾಳೆ. ಅದು ಕದಂಬ ಕುಸುಮಗಳು ತೊಡೆಗಳ ಮೇಲೆ ನಿತಂಬಗಳ ಮೇಲೆ ಬಂದು ಬಿದ್ದಿದೆ. ಅದರಿಂದ ಒಳ್ಳೆ ಕಾಂತಿ ಹರಡಿದೆ. ಅದನ್ನ ಈ ರೀತಿ ವರ್ಣನೆ ಮಾಡಿ ನಿನ್ನ ವಲ್ಕಲ ಎಲ್ಲಿ ಹೋಯ್ತು ಅಂತ ಕೇಳ್ತಾನೆ. ವಲ್ಕಲ ಅಂತಂದ್ರೆ ನಾರುಮಡಿ. ಋಷಿಮುನಿಗಳು ನಾರುಮಡಿ ಉಟ್ಕೊಂಡು ವಾಸ ಮಾಡ್ತಾರೆ. ಅದೆಲ್ಲಿದೆ ಅಂತ. ವಲ್ಕಲ ಕೊಚ ತೇ, ಎಲೆ ಋಷಿಮುನಿಯೇ ನಿನ್ನ ವಲ್ಕಲ ಎಲ್ಲಿ ಹೋಯ್ತು? ಇದೇನಿದು? ಆ ಕದಂಬ ಕುಸುಮಗಳ ಕಾಂತಿ ಅದು ನಿತಂಬಗಳ ಮೇಲೆ ಹರಡಿದೆ ಅಲ್ಲ, ಅದು ಒಡ್ಯಾಣ ಅಲ್ಲ, ಪೀತಾಂಬರ ಅಲ್ಲ, ಕದಂಬ ಕುಸುಮಗಳ ಕಾಂತಿ ಹರಡ್ತಾ ಇದೆ. ಅದೆಲ್ಲಿ ಹೋಯ್ತು? ನಾರುಮಡಿ ಎಲ್ಲಿ ಹೋಯ್ತು? ಏನಿದು ಅಂತ ಕೇಳ್ತಾನೆ. ವಲ್ಕಲಾ ಅಂತಿದೆ ಇಲ್ಲಿ. ಕೊಚ ವಲ್ಕಲಾತೆ ಅಂತ. ನಿಜವಾಗ್ಲೂ ವಲ್ಕಲ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿ ಇಲ್ಲ, ವಲ್ಕಲಾ ಅಂತಿಲ್ಲ. ವಲ್ಕಲ ಕೊಚತೆ ಅಂತ ಕೇಳ್ತಾನೆ. ವಲ್ಕಲಂ ಅಂತಿರಬೇಕಾಗಿತ್ತು. ವಲ್ಕಲಂ ಅಂತ ಇರೋದದು ಶಬ್ದ. ವಲ್ಕಲ ಅಂತ ಹೇಳ್ತಾನೆ. ಇದು ಲಿಂಗ ವ್ಯತ್ಯಾಸ. ನಿಜವಾಗ್ಲೂ ಇರೋ ಲಿಂಗವನ್ನು ಬಿಟ್ಟು ಬೇರೆ ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾನೆ. ವಲ್ಕಲಂ ಅನ್ನೋ ಶಬ್ದವನ್ನು ವಲ್ಕಲಾ ಅಂತ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾನೆ. ಇದು ಕೂಡ ಜಾಡ್ಯದಿಂದ ಅಂತ. ಅವನು ಹುಚ್ಚುಚ್ಚರಂತೆ ಮಾತಾಡ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಲಿಂಗನೂ ವ್ಯತ್ಯಾಸ ಮಾಡಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಹೇಳುವಾಗಲೇ ಅಪ್ಸರೆಯನ್ನು ನೋಡಿ ಎಲೆ ಋಷಿಗಳೇ ಮುನಿಗಳೇ ಅಂತ ಮಾತಾಡ್ತಾನೆ. ಅಲ್ಲೇ ಲಿಂಗ ವ್ಯತ್ಯಾಸ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಪದಗಳಲ್ಲೂ ಲಿಂಗ ವ್ಯತ್ಯಾಸ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಇದು ವೇದವ್ಯಾಸ ದೇವರ ಒಂದು ಚಾಣಾಕ್ಷತನ. ಪುಲ್ಲಿಂಗ ನಪುಂಸಕಲಿಂಗ ಶಬ್ದವನ್ನು ಪ್ರಯೋಗ ಮಾಡುವ ಸಮಯದಲ್ಲಿ ಸ್ತ್ರೀಲಿಂಗ ಶಬ್ದ ವಲ್ಕಲಾತೆ, ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾನೆ, ಅವನು ಹುಚ್ಚರಂತೆ ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಆ ಪದಗಳಲ್ಲೂ ವ್ಯತ್ಯಾಸ ಮಾಡಿ ತಿಳಿಸ್ತಾರೆ. ಮುನಿವರ್ಯ ಅಂತ ಹಿಂದೆ ಸಂಬೋಧನೆ ಮಾಡಿ ಕರೆದಿರೋದ್ರಿಂದ ಮುನಿಗಳಂತಂದ ಮೇಲೆ ವಲ್ಕಲ ಇರಬೇಕು, ನಾರುಮಡಿ ಇರಬೇಕು. ಎಲ್ಲಿ ಹೋಯ್ತು ನಾರುಮಡಿ ಅಂತ. ವಾಚಂ ಪರಂ ಚರಣ ಪಂಕಜ ತಿತ್ತಿರೀಣಾಂ ಬ್ರಹ್ಮನ್ನ ರೂಪ ಮುಖರೀಂ ಶೃಣುಮೋದ್ಯ ತುಭ್ಯಂ ಲಬ್ಧಾ ಕದಂಬ ರುಚಿರಾಂಕ ವಿಟಂಕ ಬಿಂಬೆ ಯಸ್ಯಾಮಲಾತ ಪರಿಧಿ ಕ್ವಚ ವಲ್ಕಲಾತೆ. ಟೈಮ್ ಆಯ್ತಾ? ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಇಲ್ಲಿ ಕಪಾಟ ಅಂತ ಮುಂಚೆ ಬಂತಲ್ಲ, ನಮಗೆ ಒಂದು ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಪಾಟ ಕೋಸೆ ಅಂತವೇ ಕೊಟ್ಟಿದ್ದಾರೆ. ಕಪಾಟ ಕೋಸೆ ಅಂತ ಕೊಟ್ಟಿದ್ದಾರೆ. 8ನೇ ಶ್ಲೋಕದಲ್ಲಿ ಕೊನೆಯಲ್ಲಿ ಅತ್ರ ಪರಿಹಾಸ ಪ್ರಲಾಪಾದಿಷು ಅನರ್ಥ ವಾಕ್ ಕ್ವಚಿತ್ ಭವೇತಿತಿ
ತದ್ಧರ್ನಿರ್ಣಯೋಕ್ತಾನ ಸಾರೇಣ ಅಂತ ಹೇಳಿಬಿಟ್ಟು ಮದನಾದೀನಸ್ಯಾಸ್ಯ ಪ್ರಾಜ್ಞಾಸ್ಯಾಪಿ ಪ್ರಾಜ್ಞೇಯ ಅಜ್ಞ ಇವ ವ್ಯಕ್ತಲಾಪಃ ಪರಿಹಾಸಶ್ಚ ಸಂಗಚ್ಚತ ಇತ್ಯವಧೇಯಂ ಇತಿ ಕಪಾಟಕೋಶೆ ವರ್ತತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮದನಾದೀನಸ್ಯಾಸ್ಯ ಅಂದ್ರೆ ಏನ್ ಹೇಳ್ತಾರೆ ಅಲ್ಲಿ? ಯಾವುದು? ಮದನಾದೀನಸ್ಯಾಸ್ಯ ಗುರುಭ್ಯೋ ನಮಃ. ಎಲ್ಲಿದೆ? ಅಲ್ಲಿ ಕೊನೆಯ ಲಾಸ್ಟ್ ಲೈನ್ ಮದನತನಾವಳಿಲಿ ಮದನ ಅಂದ್ರೆ ಮನ್ಮಥ. ಮನ್ಮಥ ಅಧೀನಸ್ಯ. ಮದನನಿಗೆ ಅಧೀನನಾಗಿದ್ದಾನೆ, ಮನ್ಮಥನಿಗೆ ವಶ ಆಗಿದ್ದಾನೆ. ಮನ್ಮಥನಿಗೆ ವಶನಾದರೆ ಅಸ್ಯ ಪ್ರಾಜ್ಞಸ್ಯಾಪಿ ರಾಜ್ಞಃ, ಒಳ್ಳೆ ಬುದ್ಧಿವಂತನಾದ ರಾಜನಾಗಿದ್ದರೂ ಕೂಡ ಅಜ್ಞ ಇವ ವ್ಯರ್ಥ ಪ್ರಲಾಪ, ಅಜ್ಞಾನಿಗಳಂತೆ ವ್ಯರ್ಥವಾದ ಪ್ರಲಾಪ ಮಾಡ್ತಾ ಇದ್ದಾನೆ. ಪರಿಹಾಸಶ್ಚ ಸಂಗಚ್ಚತೆ ಇತ್ಯವಧೇಯಂ. ಆಮೇಲೆ 9ನೇ ಶ್ಲೋಕದಲ್ಲಿ ಶತಪತ್ರ ರಕ್ಷಣೆ ಪ್ರಕಾಶಿಗಾಳೆ ಶತಪತ್ರ ರಕ್ಷಣೆ ಕಮಲೆ ತಯವ ಪತ್ರೆ ಪಿಚ್ಚಸ್ಥಾನಿ ಅಂತ ಕೊಟ್ಟಿದ್ದಾರಲ್ಲ, ಅಂದ್ರೆ ಪಿಚ್ಚಸ್ಥಾನಿ ಅಂದ್ರೆ ಪಿಚ್ಚಸ್ಥಾನ ಅಂದ್ರೆ ಬಾಣಗಳಿಗೆ ಹಿಂದೆ ರೆಕ್ಕೆಗಳಿರುತ್ತಲ್ಲ, ಬಾಲ, ಆ ಸ್ಥಾನದಲ್ಲಿ ಶತಪತ್ರ ಲಕ್ಷಣೆ ಕಮಲೆ. ಇಲ್ಲಿ ಕಮಲ, ಕಮಲದಂತೆ ಇರ್ತಕ್ಕಂತಹ ಪತ್ರ, ಅದು ಪಿಚ್ಚಸ್ಥಾನದಲ್ಲಿ. ಬಾಣಕ್ಕೆ ತುದಿಗೆ ಆ ಇದು ಇರುತ್ತಲ್ಲ, ರೆಕ್ಕೆಗಳು, ಪಿಚ್ಚ ಅಂದ್ರೆ ಅದು. ಹಿಂದ್ಗಡೆ ತುದಿಗೆ ರೆಕ್ಕೆಗಳಿರುತ್ತಲ್ಲ ಅದು. ಆ ಸ್ಥಾನದಲ್ಲಿ ಇಲ್ಲಿ ಕಮಲದಂತೆ ಇರುವ ಕಣ್ಣುಗಳನ್ನು ಇಟ್ಟುಕೊಳ್ಬೇಕು. ಎಂಡಲ್ಲಿ ಬಂದು ಚೂಪಾಗಿ ಇರುತ್ತೆ, ಮೇಲೆ ಬಂದು ಅದು ಹಿಡ್ಕೊಳ್ಳೋಕೋಸ್ಕರ ಒಂದು ಇದು ಹಂಗ್ ಕೊಟ್ಟಿರ್ತಾರೆ, ರೆಕ್ಕೆ ಇರ್ತದೆ ಬಾಣಗಳು, ಅದು ಆ ರೆಕ್ಕೆ ಪಿಚ್ಚ ಅಂದ್ರೆ ಅದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ.